ನನ್ನ ಹೆಸರು ಗಣೇಶ್ ದೀಕ್ಷಿತ್ ಅಂತೇಳಿ. ನಾನು ಇಲ್ಲಿ ಬಸವೇಶ್ವರ ಶ್ರೀ ಕ್ಷೇತ್ರ ಬಸವನ ಮೂಲ ಶ್ರೀ ಬಸವೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕ. ಈ ಕ್ಷೇತ್ರದ ವಿಶೇಷ ಏನು ಅಂತ ಕೇಳಿದರೆ, ಇಲ್ಲಿ ಬಸವನ ಹಣೆಯ ಮೇಲೆ ಶಿವಲಿಂಗ ಇರುವಂಥ ಒಂದು ದೇವಸ್ಥಾನ ಇದು. ಈ ಕ್ಷೇತ್ರಕ್ಕೆ ಸುಮಾರು 800 ವರ್ಷಗಳ ಇತಿಹಾಸ ಇದೆ. ಅದಕ್ಕೂ ಹಿಂದೆ ಸ್ಕಂದ ಪುರಾಣದ ವಿಷಯವನ್ನು ಕೇಳಿದರೆ ಏನಪ್ಪ ವಿಶೇಷ ಅಂತ ಹೇಳಿ ಕೇಳಿದರೆ, ಇಲ್ಲಿ ದೀಪ ಸೇವೆ ಬಹಳ ವಿಶೇಷ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನನ್ನ ಕನ್ನಡ ಟ್ರಾವೆಲರ್. ನನ್ನ ಕನ್ನಡ ಟ್ರಾವೆಲರ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸುಬ್ರಹ್ಮಣ್ಯ ಹತ್ತಿರ ಇರುವ ಬಸವೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಬಸವೇಶ್ವರ ದೇವಸ್ಥಾನ ಒಂದು 800 ವರ್ಷದ ಹಳೆಯ ದೇವಸ್ಥಾನ. ಬಸವಣ್ಣನ ತಲೆ ಮೇಲೆ ಶಿವಲಿಂಗ ಇದೆ, ಹಣೆಯ ಮೇಲೆ ಶಿವಲಿಂಗ ಇರೋ ದೇವಸ್ಥಾನ ಇದು. ಇಲ್ಲಿ ಬಂದು ನಿಮಗೆ ಸುಬ್ರಹ್ಮಣ್ಯ ದೇವಸ್ಥಾನದಿಂದ 3 ಕಿಲೋಮೀಟ್ರ್ ಆಗುತ್ತೆ. ನದಿ, ನೀವು ಕುಮಾರಧಾರ ನದಿ ಸ್ನಾನಕ್ಕೆ ಬರ್ತೀರಲ್ಲ, ಆ ಸ್ನಾನಘಟ್ಟದಿಂದ ನಿಮಗೆ ಸರಿಸುಮಾರು ನೋಡಿ, ಇಲ್ಲಿ ಇದು ನದಿ ಬರುತ್ತೆ. ಈ ಕಡೆ ಕುಮಾರಧಾರ ನದಿ ಬರುತ್ತೆ. ನೀವು ಈ ಆರ್ಚಿಂದ ಒಳಗಡೆ ಹೋದರೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತೀವಿ. ಈ ಆರ್ಚ್ ಆಪೋಸಿಟ್ ಒಂದು ರೋಡ್ ಹೋಗುತ್ತೆ. ನಿಮಗೆ ಇಲ್ಲಿ ಬೆಂಗಳೂರು, ಧರ್ಮಸ್ಥಳ ಮತ್ತು ಪುತ್ತೂರಿಗೆ ಹೋಗೋ ರೋಡ್ ಬರುತ್ತೆ. ಇಲ್ಲಿಂದ ನಿಮಗೆ 1.5 ಕಿಲೋಮೀಟ್ರು ಈ ನದಿಯ ಒಂದು ಸೇತುವೆ ಬರುತ್ತೆ. ಸೇತುವೆ ಮೇಲಿಂದ ಹೋದರೆ ನಿಮಗೆ 1.5 ಕಿಲೋಮೀಟ್ರ್ ಹೋದರೆ ದೇವಸ್ಥಾನಕ್ಕೆ ಹೋಗ್ಬೋದು. ಅಲ್ಲಿ ಇತಿಹಾಸ ಏನು, ಅದು ಯಾವ ಥರ, ಅದು ಸ್ಕಂದ ಪುರಾಣ ಪ್ರಕಾರ ಅಲ್ಲಿ ಒಂದು ಕಥೆ ಇದೆ. ಆ ಕಥೆನ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ, ಐನೋರ ಹತ್ರ. ಈಗ ಈ ದೇವಸ್ಥಾನದ ಇತಿಹಾಸ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋನ ಈಗ ಕಂಟಿನ್ಯೂ ಮಾಡೋಣ.
ನನ್ನ ಹೆಸರು ಗಣೇಶ್ ದೀಕ್ಷಿತ್ ಅಂತೇಳಿ. ನಾನು ಇಲ್ಲಿ ಬಸವೇಶ್ವರ ಶ್ರೀ ಕ್ಷೇತ್ರ ಬಸವನ ಮೂಲ ಶ್ರೀ ಬಸವೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕ. ಈ ಕ್ಷೇತ್ರದ ವಿಶೇಷ ಏನು ಅಂತ ಕೇಳಿದರೆ, ಇಲ್ಲಿ ಬಸವನ ಹಣೆಯ ಮೇಲೆ ಶಿವಲಿಂಗ ಇರುವಂಥ ಒಂದು ದೇವಸ್ಥಾನ ಇದು. ಈ ಕ್ಷೇತ್ರಕ್ಕೆ ಸುಮಾರು 800 ವರ್ಷಗಳ ಇತಿಹಾಸ ಇದೆ. ಅದಕ್ಕೂ ಹಿಂದೆ ಸ್ಕಂದ ಪುರಾಣದ ವಿಷಯವನ್ನು ಕೇಳಿದರೆ, ಆ ಸ್ಕಂದ ಪುರಾಣದಲ್ಲಿ ತಾರಕಾಸುರನ ಸಂಹಾರಕ್ಕೆ ಬೇಕಾಗಿ ಸುಬ್ರಹ್ಮಣ್ಯ ಸ್ವಾಮಿ ಶಿವನ ಕುರಿತು ತಪಸ್ಸು ಮಾಡಿದವಾಗ ಸಾಕ್ಷಾತ್ ಶಿವನೇ ನಂದಿಯ ಸ್ವರೂಪದಲ್ಲಿ ಬಂದದ್ದು ಹೇಳುವಂಥ ಕಥೆ ಸ್ಕಂದ ಪುರಾಣದಲ್ಲಿದೆ. ಆ ಕಥೆಗೆ ಆಧಾರಿತವಾದಂಥ ದೇವಸ್ಥಾನ ಇದು. ಹೊಯ್ಸಳರ ಕಾಲದಲ್ಲಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದರು ಅಂತ ಹೇಳುವ ಇತಿಹಾಸ ಕೂಡ ಇದೆ. ಅನಂತರದಲ್ಲಿ ಕೆಳದಿ ಅರಸರ ಕಾಲದಲ್ಲಿ ಕೂಡ ಈ ದೇವಸ್ಥಾನದ ಜೀರ್ಣೋದ್ಧಾರವಾದಂಥ ಇತಿಹಾಸ ಇದೆ. ಹಾಗೆ ಇಲ್ಲಿ ಏನಪ್ಪ ವಿಶೇಷ ಅಂತ ಹೇಳಿ ಕೇಳಿದರೆ, ಇಲ್ಲಿ ದೀಪ ಸೇವೆ ಬಹಳ ವಿಶೇಷ. ದೀಪ ಹಚ್ಚಿ ಪ್ರಾರ್ಥನೆ ಮಾಡಿದರೆ ಆ ಯಾವುದೇ ಕಷ್ಟಗಳನ್ನು ಕೂಡ ಆ ಬಸವೇಶ್ವರ ಪರಿಹಾರ ಮಾಡ್ತಾನೆ ಅಂತ ಹೇಳೋ ನಂಬಿಕೆ ಇದೆ. ಬೇರೆ ಮತ್ತು ಇಲ್ಲಿ ವಿಶೇಷ ಪೂಜೆಗಳು ಯಾವ ನಡೀತದೆ? ವಿಶೇಷ ಪೂಜೆಗಳು ಮತ್ತು ಹಬ್ಬಗಳು, ಈಗ ಹಸುವಿನ ಹಬ್ಬ ನಡೀತದೆ ಅಂತ, ಹಸುವಿನ ಅದೇ ರೀತಿ ಕೇಳೋದಿದ್ದರೆ, ಕ್ಷೇತ್ರದಲ್ಲಿ ಜಾನುವಾರು ಜಾತ್ರೆ ಅಂತ ಆಗ್ತಾಯಿತ್ತು. ಈ ಕುಕ್ಕೆ ಕ್ಷೇತ್ರದಲ್ಲಿ ಕುಕ್ಕೆಗೆ ಸಂಬಂಧಪಟ್ಟು ತಾರಕಾಸುರನ ಸಂಹಾರ ಅಂತ ಜಾಗದಲ್ಲಿ ಅಪವಿತ್ರಗೊಂಡಿತ್ತು. ಅದನ್ನು ಶುದ್ಧೀಕರಿಸೋಕ್ಕೋಸ್ಕರವಾಗಿ ಋಷಿಮುನಿಗಳ ಮಾರ್ಗದರ್ಶನದಂತೆ ಇಲ್ಲಿ ಜಾನುವಾರು ಜಾತ್ರೆ ಆಗ್ತಾಯಿತ್ತು. ಕಾಲಾಂತರದಲ್ಲಿ ಅದು ಗೋಪೂಜೆಗೆ ಮಾತ್ರ ಸೀಮಿತವಾಯಿತು. ಆ ಗೋಪೂಜೆ ಇವತ್ತಿಗೂ ಕೂಡ ಇಲ್ಲಿ ಕಾರ್ತಿಕ ಹುಣ್ಣಿಮೆಯ ದಿವಸ ಗೋಪೂಜೆಯಾಗಿ ಗೋಗ್ರಾಸ ಸಮರ್ಪಣೆ, ಅನಂತರದಲ್ಲಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಜಾತ್ರೋತ್ಸವಕ್ಕೆ ಸಂಬಂಧಪಟ್ಟು ಬ್ರಹ್ಮರಥವನ್ನು ಕಟ್ಟುವಂಥದ್ದು ಈ ಥರದ ವ್ಯವಸ್ಥೆಗಳೆಲ್ಲ ಆಗ್ತದೆ. ಇವತ್ತಿಗೂ ಅದು ಅದೇ ರೀತಿ ನಡೀತಾ ಉಂಟು. ಅಂದರೆ ಶಿವರಾತ್ರಿ ಮತ್ತು ಕಾರ್ತಿಕದಲ್ಲಿ ವಿಶೇಷ ಪೂಜೆ ಇರುತ್ತಾ? ಹಾಗೆ ಮಹಾಶಿವರಾತ್ರಿಯ ಬಹಳ ವಿಶೇಷವಾಗಿ ಶ್ರೀ ದೇವರಿಗೆ ಶತರುದ್ರಾಭಿಷೇಕ, ಯಾಮಪೂಜೆ ಇತ್ಯಾದಿ ಬಹಳ ವಿಶೇಷವಾಗಿ ಪೂಜಾ ಕೈಂಕರ್ಯಗಳು ನಡೀತದೆ. ಅದೇ ರೀತಿ ಕಾರ್ತಿಕ ಮಾಸದಲ್ಲಿ 1 ತಿಂಗಳು ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮ ಇತ್ಯಾದಿ ಎಲ್ಲ ನಡೀತದೆ. ಈ ವಿಶ್ವಾವಸು ಸಂವತ್ಸರದಲ್ಲಿ ಅತಿರುದ್ರವನ್ನು ಕೂಡ ನಾವು ಇಲ್ಲಿ ಮಾಡಲಿಕ್ಕಿದ್ದೇವೆ. ಅತಿರುದ್ರ ಪುರಶ್ಚರಣೆ ಶ್ರೀರುದ್ರ ಮಹಾಯಾಗ ಅಂತೇಳಿ ಆ ಕಾರ್ಯಕ್ರಮವನ್ನು ಕೂಡ ಮಾಡಲಿಕ್ಕಿದ್ದೇವೆ. ದೀಪದ ಹಬ್ಬ 1 ತಿಂಗಳ ಕಾಲ ದೀಪದ ಹಬ್ಬವನ್ನು ಮಾಡ್ತೇವೆ. ನಮ್ಮದು ಇಲ್ಲಿ ಬಂದ ಭಕ್ತಾದಿಗಳು ಯಾವ ಥರ ಇಲ್ಲಿ ನಡ್ಕೋಬೇಕು, ಇಲ್ಲಿನ ಪ್ರತೀತಿ ಹೇಗಿದೆ? ಇಲ್ಲಿ ಬರುವಂಥ ಭಕ್ತರು ದೀಪ ಹಚ್ಚಿ ಪ್ರಾರ್ಥನೆ ಮಾಡುವಂಥದ್ದು, ಅವರ ಯಾವುದೇ ಕಷ್ಟಗಳನ್ನು ಕೂಡ ದೇವರ ಹತ್ರ ಹೇಳಿಕೊಳ್ಬೋದು. ನೇರವಾಗಿ ಅದು ಶಿವನನ್ನೇ ತಲುಪುತ್ತದೆ ಅಂತ ಹೇಳುವಂಥ ನಂಬಿಕೆ ಅದು. ಹಾಗಾಗಿ ಆ ದೀಪ ಸೇವೆಯನ್ನು ಮಾಡಬಹುದು. ವಿಶೇಷವಾಗಿ ಪ್ರದೋಷ ಕಾಲದಲ್ಲಿ ತಿಂಗಳಿಗೆ 2 ಪ್ರದೋಷ, ಕೃಷ್ಣ ಪಕ್ಷದ ತ್ರಯೋದಶಿ ಹಾಗೂ ಶುಕ್ಲ ಪಕ್ಷದ ತ್ರಯೋದಶಿ ದಿವಸ ಆ ಮಹಾನಂದಿಗೆ ಅಭಿಷೇಕ ಇರ್ತದೆ. ಅಭಿಷೇಕ ಸೇವೆ ಬಹಳ ವಿಶೇಷ. ಆ ಶಿವನಿಗೂ ನಂದಿಗೂ ಒಟ್ಟಿಗೆ ಅಭಿಷೇಕ ಆಗುವಂಥದ್ದು ಪ್ರದೋಷ ಕಾಲದಲ್ಲಿ ಬಹಳ ವಿಶೇಷ. ಹಾಗಾಗಿ ಆ ಅಭಿಷೇಕ ಸೇವೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಈ ವಿಡಿಯೋ ನೋಡ್ತಿರೋರು ಈಗ ನಾವು ಬರೋಕ್ಕಾಗಲ್ಲ ಅಂದರೆ ಆನ್ಲೈನ್ ಮೂಲಕ ಏನಾದರೂ ಪೂಜೆ ಮಾಡಿಸ್ಕೋಬೋದಾ? ಮತ್ತು ಆಮೇಲೆ ಇಲ್ಲಿ ಬಂದು ಪ್ರಸಾದ ತೊಗೋಬೋದಾ? ಇಲ್ಲ ಅವ್ರಿಗೆ ಪ್ರಸಾದ ತಲುಪಿಸೋ ವ್ಯವಸ್ಥೆ ಏನಾದ್ರು ಇದೆಯಾ? ಅದು ಕೂಡ ಇದೆ. ಇಲ್ಲಿ ಈ ವಿಡಿಯೋ ನೋಡುತ್ತಿರೋ ಇರುವಂಥವರು ಕ್ಷೇತ್ರಕ್ಕೆ ಬರಲಿಕ್ಕೆ ಆಗದೇ ಇದ್ದ ಪಕ್ಷದಲ್ಲಿ ಆನ್ಲೈನ್ ಕೂಡ ಪ್ರಸಾದ ಸೇವೆ ಮಾಡುವಂಥ ಅವಕಾಶ ಇದೆ. ಅವರಿಗೆ ಪ್ರಸಾದ ಅವರ ಮನೆಗೆ ಕಳಿಸುವಂಥ ವ್ಯವಸ್ಥೆ ಕೂಡ ಇದೆ. ವೆಬ್ಸೈಟ್ ಮುಖಾಂತರ ಕೂಡ ಅದರಲ್ಲಿ ಸೇವೆ ಮಾಡ್ಬೋದು. ಓಕೆ. ಮತ್ತು ಇಲ್ಲಿ ಯಾವ ಟೈಮಿಂಗ್ಸ್ ಇರ್ತದೆ ದೇವಸ್ಥಾನ ಸಮಯ? ಬೆಳಿಗ್ಗೆ 6 ಗಂಟೆಗೆ ಓಪನ್ ಆಗ್ತದೆ ದೇವಸ್ಥಾನ. ಓಪನ್ ಆದರೆ 8 ಗಂಟೆಗೆ ಮಹಾಭಿಷೇಕಲ್ಲಾಗಿ ಮಹಾಪೂಜೆ ಆಗ್ತದೆ ಬೆಳಿಗ್ಗೆದು. ಮತ್ತು ದೇವರ ದರ್ಶನಕ್ಕೆ ಓಪನ್ ಇರ್ತದೆ. ಮಧ್ಯಾಹ್ನ 11ವರೆಗೆ ಪ್ರಾರಂಭ ಆಗಿ 12 ಗಂಟೆಗೆ ಮಹಾಪೂಜೆ ಆಗ್ತದೆ. ಮತ್ತು ಮಧ್ಯಾಹ್ನ ಅನ್ನಪ್ರಸಾದ ವ್ಯವಸ್ಥೆ ಕೂಡ ಇರ್ತದೆ. 12ವರೆಯಿಂದ ಪ್ರಾರಂಭ ಆಗಿ ಒಂದು 3 ಗಂಟೆ ತನಕ ಕೂಡ ಅನ್ನಪ್ರಸಾದ ಇರ್ತದೆ ಬಂದಂಥ ಎಲ್ಲ ಭಕ್ತರಿಗೂ ಕೂಡ. ಮತ್ತು ಸಾಯಂಕಾಲ ವಾಪಸ್ 3 ಗಂಟೆಗೆ ಓಪನ್ ಆಗ್ತದೆ. ಈ ರಾತ್ರಿ 7 ಗಂಟೆವರೆಗೆ ಓಪನ್ ಇರ್ತದೆ ದೇವಸ್ಥಾನ ದೇವರ ದರ್ಶನ. 7 ಗಂಟೆವರೆಗೆ ಓಪನ್. ಸರಿ. ಈ ಸಲ ಬಹಳ ವಿಶೇಷವಾಗಿ ಓಂ ನಮಃ ಶಿವಾಯ ಅಂತ ಹೇಳುವ ಶಿವ ಪಂಚಾಕ್ಷರಿ ಜಪದ ಅಕ್ಷರ ಲಕ್ಷ ದೀಪ ಉರಿಸಬೇಕು ಕಾರ್ತಿಕ ಮಾಸದಲ್ಲಿ ಹೇಳುವಂಥದ್ದು ಬಹಳ ವಿಶೇಷವಾದಂಥ ಸಂಕಲ್ಪ ಆಗಿದೆ. ಆ ಸಂಕಲ್ಪದಲ್ಲಿ ಎಲ್ಲ ಭಕ್ತರು ಕೂಡ ಪ್ರತಿಯೊಬ್ಬರೂ ಕೂಡ ಒಂದೊಂದು ದೀಪ ಹಚ್ಚುವಂಥ ವಿಶೇಷ ಸೇವೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು ಅಂತೇಳಿ ನಾವು ಕೇಳಿಕೊಳ್ತಾ ಇದ್ದೇವೆ. ಆ ದೀಪ ಸೇವೆಯನ್ನು ಕೂಡ ಆನ್ಲೈನ್ ಮುಖಾಂತರ ಭಾಗವಹಿಸಬಹುದು. ತಾವೆಲ್ಲಿದ್ದೀರೋ ಅಲ್ಲಿಂದಲೇ ದೇವಸ್ಥಾನದ ವೆಬ್ಸೈಟ್ ಮುಖಾಂತರ ಭಾಗಿಯಾಗಬಹುದು. ಮತ್ತು ಆ ದೀಪ ಸೇವೆಯ ಪ್ರಸಾದ ಕೂಡ ನೀವು ಪಡಿಬಹುದು. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದಂಥ ಭಕ್ತರು
ಶ್ರೀ ಬಸವೇಶ್ವರ ಕ್ಷೇತ್ರಕ್ಕೂ ಕೂಡ ಬಂದು ಶ್ರೀದೇವರ ಸೇವೆ ಮಾಡಿದಲ್ಲಿಗೆ ಅವರ ಯಾತ್ರೆ ಸಂಪೂರ್ಣ ಫಲ ಆಗ್ತದೆ ಅಂತ ಹೇಳುವಂಥದ್ದು ಇಲ್ಲಿ ಪ್ರತೀತಿ.
तस्य